ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸಾನಿಯಾ. ಇವತ್ತು ನೀವು ನೋಡ್ತಾ ಇದ್ದೀರಿ ಇವತ್ತಿಂದು ಹೊಸ ಅಪ್ಡೇಟ್. ವಿಜಯಪುರಕ್ಕೆ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಪ್ರಾರಂಭ ಮಾಡಬೇಕು, ಯಾವುದೇ ಕಾಲಕ್ಕೂ ಖಾಸಗಿ ಸಹಭಾಗಿತ್ವದಲ್ಲಿ ಮಾಡಬಾರದು ತಿಳ್ಕೊಂಡು ಹೇಳಿ ಹಲವಾರು ಸಂಘಟನೆಗಳ ಒಂದು ಬೆಂಬಲದೊಂದಿಗೆ ಇಲ್ಲಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ 89 ದಿವಸ ಮಾಡಿದೆವು. ನಂತರದಲ್ಲಿ ಇವತ್ತು 4ನೇ ದಿವಸ ಅಹೋರಾತ್ರಿ ಧರಣಿ ನಾವು ಪ್ರಾರಂಭ ಮಾಡಿದೆವು. ಏನು ಮಾಡಿದ್ರು ಸರ್ಕಾರ ಕಣ್ಣು ತೆಗಿತ ಅನ್ನೋ ಬಗ್ಗೆ ನಾವು ಚರ್ಚೆ ಮಾಡತ್ತಿದ್ದೆವು. ಮತ್ ನಿಮ್ ಮನಸ್ಸಿನ ಸರ್ಕಾರಕ್ಕೆ ಏನಾದ್ರು ಇತ್ತು ಅಂದ್ರೆ ಸುಮ್ ಸಾದಾ ಕೂತಾರ, ಏನು ಗಂಭೀರ ಇಲ್ಲ, ಬಹಳ ಸೀರಿಯಸ್ ಆಯ್ತು ಹೋರಾಟ ಅಂದಾಗ ನಾವು ಮಾಡ್ತೇವೆ ತಿಳ್ಕೊಂಡು ಹಂಗೇನಾದ್ರು ನಿಮ್ ಮನಸ್ಸಿನಾಗ ಇತ್ತು ಹೇಳ್ರಿ, ನಿಮ್ಮನ್ನ ಮುಂದೆ ಮೂತ್ರ ಏನಕ್ಕೆ ಬಿಡಲ್ಲ MLA ಗಳಿಗೆ ಮಂತ್ರಿಗಳಿಗೆ. ಹಂಗೇನು ಮನಸ್ಸಿನಾಗಿದ್ರೆ ಹೇಳ್ರಿ ಬಹಿರಂಗವಾಗಿ. ಇಲ್ಲ ಕೂತವ್ರೆ ಒಂದ್ 20 ಜನ ಅದಾರ, 30 ಜನ ಅದಾರ, 20-30 ಜನ ಕೂತ್ರ ಮಾಡಂಗಿಲ್ಲ, 1000 ಜನ ಬೇಕಂದ್ರೆ ಹೇಳ್ರಿ, 1000 ಜನನು ತರ್ತೇವು. ಯಾಕಂದ್ರ ನಿಮ್ಗ ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಟಿರಿ. ನೀವು ಜನರು ಎದಕ್ಕೆ ಕೂತಾರ, ನಾವನ್ನ ಯಾಕೆ ಆಯ್ಕೆ ಮಾಡಿ ಕಳಿಸ್ಯಾರ, ನಮ್ದು ಏನ್ ಕರ್ತವ್ಯ ಅದ ಅನ್ನೋದು ಕನಿಷ್ಠ ಪ್ರಜ್ಞೆನೂ ಇಲ್ಲ ನಿಮ್ಮ ಹತ್ರ. ನಮ್ಮ ಜಿಲ್ಲಾದಾಗ ಜನರು ಬಹಳ ಮುಗ್ಧರದಾರ. ನಮ್ಮ ಜವಾಬ್ದಾರಿ ಅನ್ನೋದು ಮತ ಹಾಕ್ಬಿಡು ಅಟ್ಟೆ ಕೆಲಸ. ಮತ ಹಾಕಿದ ನಂತರ ಏನ್ ಕೆಲಸ ಕೇಳ್ಬೇಕನ್ನೋದು ನಮ್ಮ ಜನಕ್ಕೂ ಅರಿವಿಲ್ಲದಂಗ ಪರಿಸ್ಥಿತಿ ಆಗ್ಯದ. ನಿಮಗೆ ಚಟ ಏನ್ ಬಿದ್ದು ಅಂದ್ರ ಚುನಾವಣೆ ಸಂದರ್ಭದಾಗ ಈ ರೊಕ್ಕ ಕೊಟ್ರಾಯ್ತು, ದಾರ ಕುಡಿಸಿರತ್ತು, ದಾಬಾ ಕರ್ಕೊಂಡೋಗಿ ತಂದು ರೊಟ್ಟಿ ತಿನ್ಸಿರ್ ಸಾಕು, ಎಲ್ಲ ಮತ ನಾವು ಬರ್ತಾ ತಿಳ್ಕೊಂಡು ನಿಮ್ಗೆ ಮನವರಿಕೆ ಆಗಿಬಿಟ್ಟದ. ಇನ್ ಹಂಗಿಲ್ಲ, ಬದಲಾವಣೆ ಹಾಕದ ಜನರ ಮನೋಭಾವನೆ ಬದಲಾಗ್ಯದ. ಈಗ ಇಲ್ಲಿ ತನಾನು ನಂಬಿ ಏನೋ ಒಂದು ಒಳ್ಳೆ ಉದ್ಧಾರ ಮಾಡ್ತಾರಪ್ಪ, ಜಿಲ್ಲಾ ದೊಡ್ಡ ಗಣಂದಾರಿ ಕೆಲಸ ಮಾಡ್ತಾರ ತಿಳ್ಕೊಂಡು ಎಲ್ಲಾ ಪಕ್ಷರು ಓಟ್ ಹಾಕಿ ನಾವು ನೋಡಿದ್ದೇವೆ. ಇವ್ರ ಹಣೆ ಬರ ತಿಳಿದವ, ಇವ್ರ ಯೋಗ್ಯತೆ ಏನೋ ಅರ್ಥ ಮಾಡ್ಕೊಂಡಾರ. ಇನ್ನು ಮುಂದೆ ಬೇರೆ ತನಕತ್ತಾರ ಜನನು. ಈಗ ಇನ್ನು ಮುಂದಿನ ಚುನಾವಣೆಯಲ್ಲಿ ನೀವೇನು ಹಳ್ಳಿ ತಿರುಗಾಡಕ್ ಬರ್ತಿರಲ್ಲ ಮತ ಕೇಳಕ, ನೀವತ್ತು ಅಥವಾ ನಿಮ್ ಬೆಂಬಲಿಗರಾಯ್ತು, ಬೆಂಬಲಿಗರು ನಿಮ್ಮನ್ನು ಕೂಡ ಓಡಿಸ್ತಾರ ಹಳ್ಳಿಯಿಂದ. ಇದು ಬಂದವ ಕಾಲ ಸಹಿತ ಬಂದವ. ಅದೇನತ್ತಾರ ದೀಪ ಆರಾಗ ಬಹಳ ಉರಿತವತ್ತ, ಹಂಗ ನಿಮ್ಗೆ ರಾಜಕೀಯ ದೀಪ ಆರ್ಲಕ್ ಬಂದವ. ಮತ್ತೆ ನಿಮಗೆ ರಾಜಕೀಯ ನಿರ್ಣಯ ಆಗುವಂತ ಪರಿಸ್ಥಿತಿ ಬಂತಂದ್ರ ಹಾಕ ಹಾಳಾಗಿ ಇಲ್ಲ ನಾವು ಇನ್ನ ಸಾಹಿತ್ಯ ನಾವು ರಾಜಕಾರಣ ಮಾಡ್ಬೇಕು, ಇನ್ನ ವಿಧಾನಸೌಧ ನಾವೇ ಇರ್ಬೇಕು, ನಾವು ಸತ್ತ ಮೇಲೆ ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಈ ವಂಶ ಪರಂಪರೆಗೆ ಉಂಬಳಿ ಹಾಕಿ ಕೊಟ್ಟಂಗ ನೀವು ಮಾಡಕತ್ತೀರಿ. ಇವತ್ತು ಜನರ ಸಂಕಷ್ಟ ಏನದ, ಯಾಕೆ ಕೂತಾರ ಇವತ್ತು 92 ದಿವಸ ಆಯ್ತು ಧರಣಿ ಮಾಡಕತ್ತಿ. ಯಾವ ಮಗ್ಗಲಿ ನಿದ್ದೆ ಮಾಡತ್ತ ಸರ್ಕಾರ? ಏನ್ ಈ ಜನರು ನಿಮ್ ಸಂಬಂಧ ಇಲ್ಲ ಹೆಂಗ್ ಜಿಲ್ಲಾ ಜನರು? ಇಲ್ಲ ನಮ್ಗೆ ನಿಮ್ಗೆ ಸಂಬಂಧ ಇಲ್ಲತ್ತಾರ ಹೇಳ್ರಿ, ಮುಂದ್ ಚುನಾವಣೆಗೆ ನೀವು ಬರೋ ಅವಶ್ಯಕತೆ ಇಲ್ಲ ಇಲ್ಲಿ ಓಟ್ ಕೇಳಾಕ. ಈಗ ಇಲ್ಲಿ ತನ ಏನ್ ಸುಮ್ಮನೆ ಕೂತೀರಿ? ಮುಗಿದವ. ಇನ್ನಾದ್ರೂ ಗಾಢ ನಿದ್ರೆಯಿಂದ ಎಚ್ಚೆತ್ತುಕೊಂಡು ಏನ್ ಸರ್ಕಾರ ಕೋಮದಾಗದೋ, ಏನ್ ನಮ್ ಜಿಲ್ಲಾದಲ್ಲಿ ಇರ್ತಕ್ಕಂಥ 8 ಜನ ಶಾಸಕರ ಪೈಕಿ 2 ಸಚಿವರು ಉಳಿದಂತ ಶಾಸಕರು ಏನ್ ನೀವು ಕೋಮದಾಗದಿರೋ ನಮ್ಗೆ ಅರ್ಥ ಆಗೋಲ್ಲಾಗ್ಯದ. ಮತ್ತೆ ನಿಮಗೆ ಎಚ್ಚರ ಮಾಡ್ಬೇಕಾದ್ರೆ ಒಳ್ಳೆ ಔಷಧಿ ಕೊಡ್ತೇವೆ ನಿಮಗ ಎಚ್ಚರ ಆಗುವಂತದ್ದು. ಅದಕ್ಕೆ ಅಂತ ಪರಿಸ್ಥಿತಿ ನೀವು ತರಗೊಳ್ಳದೇನೆ. ಇವತ್ತು ನೀವು ಮುಖ್ಯಮಂತ್ರಿ ಹತ್ರ ಹೋಗಿ, ಸಂಬಂಧಪಟ್ಟಂತ ಮಂತ್ರಿ ಹತ್ರ ಹೋಗಿ, ಇದು ನಮ್ಮ ಮಾನ ಅರಸಲ ಆಗ್ತದ, ಈ ನಾಳೆ ಜನ ಬಿಡಂಗಿಲ್ಲ, ರೋಚಿಗೆದ್ರ ನಮ್ಮ ಕಷ್ಟ ಆಗ್ತದ, ನೀವು ಕೂಡಲೇ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಸರ್ಕಾರ ವತಿಯಿಂದ ನಡ್ಸಾಕ ಆದೇಶ ಕಾಪಿ ನಮ್ಗೆ ಕೊಡಬೇಕು. ಹೋಗಿ ಅವ್ರಿಗೆ ಕೊಟ್ಟು ಸಮಾಧಾನ ಮಾಡಿ ಎಬ್ಬಿಸ್ತೇವೆ ತಿಳ್ಕೊಂಡು ಮುಖ್ಯಮಂತ್ರಿ ಹತ್ರ ಹೇಳ್ಬೇಕು. ಇಲ್ಲದೇ ಇದ್ರ ರಾಜಕೀಯ ಸಾಕಪ್ಪ, ಜನ ಸೀತು ಉಗುಳಾಕತ್ತಾರ, ನಮಗ ನಾಯಿಕಿತ ಅಚ್ಚಿ ಕಡೆ ಮಾಡ್ಯಾರ, ನಮಗೆಲ್ಲ ಮರ್ಯಾದೆ ಆಗ್ಯದ, ಸಾಕಪ್ಪ ನಮ್ ಸಾಕು, ಯಾರು ರಾಜಕೀಯ ಮಾಡ ತಿಳ್ಕೊಂಡು ಸಾಮೂಹಿಕ ರಾಜೀನಾಮೆ ಕೊಟ್ಟು ಎಲ್ಲರೂ ವಿಧಾನಸೌಧಕ್ಕೆ ನಮಸ್ಕಾರ ಮಾಡಿಸಿಂದ ಹೊರಗೆ ಬರ್ರಿ. 4 ಜನ ಶಾಸಕರು ಚರ್ಚೆ ಮಾಡಿದ್ರು. ಚರ್ಚೆ ಅಷ್ಟೇ ಸೀಮಿತ ಆಯ್ತು. ಇವತ್ತು ವೈದ್ಯಕೀಯ ಸಚಿವರು ಏನಾರ ಶಿಕ್ಷಣ ಸಚಿವರು ಇಲ್ಲ ನಾವು ಜಿಲ್ಲಾದಾಗ MLAಗಳು ಮಂತ್ರಿ ಕೇಳ್ತಿರ್ತಾರ. ಮತ್ ಅವ್ರು ಕೇಳಿ ಮಾಡೋದು, ನೀ ಯಾಕೆ ಮಂತ್ರಿ ಇದೆಯಪ್ಪ? ಅದ್ರು ಏನ್ ಕೆಲ್ಸವ? ನೀವು ಸ್ವತಂತ್ರ ಅಧಿಕಾರ ಕೊಟ್ಟಾರ, ನಿಮ್ಗೆ ಮಂತ್ರಿ ತಿಳ್ಕೊಂಡು ವೈದ್ಯಕೀಯ ಶಿಕ್ಷಣ ಸಚಿವ ಕೊಟ್ಟಾರ, ಮತ್ತೊಬ್ರಿಗೆ ಕೇಳಿ ಮಾಡೋದ್ರ ಆ ಹುದ್ದೆ ಇರ್ಲಕ್ಕೆ ನೀವು ಅಯೋಗ್ಯರಿದ್ದೀರಿ, ರಾಜೀನಾಮೆ ಕೊಟ್ಬಿಡ್ರಿ. ಇದೇನು ಅವಶ್ಯಕತೆ ಅಂದ? ಮತ್ತೆ ಅವ್ರು ಯಾರು ಕಳ್ರ ನೀವು ಕೇಳ್ತಿರ ಅರ್ಥ ಏನು? ಮತ್ತೆ ಅವ್ರು ಕೇಳಿದ್ರೆ ಅವ್ರಿಗೆ ಬೇಡ ಮೊದಲೇ ಕುರಿ ಕೇಳಿ ಮಸಾಲೆ ಇರ್ತೀರೇನು? ಅದೆಲ್ಲ ನಮ್ಗೆ ಹೇಳೋ ಅವಶ್ಯಕತೆ ಇಲ್ಲ. ನಿಮ್ಗೇನು ಅಧಿಕಾರ ಕೊಟ್ಟಲ್ಲ, ಮುಖ್ಯಮಂತ್ರಿ ಜೊತೆ ಮಾತಾಡಿ ಕೇವಲ 100 ಕೋಟಿ ರೂಪಾಯಿ ಮುಗಿದ್ಬೇಕದ. ಅಲ್ಲಪ್ಪ PPP ನಾವು ಕೈ ಬಿಡ್ತೇವೆ, ಸರ್ಕಾರ ವೇದಿಕೆ ಮಾಡಿದಾರೆ, ಸರ್ಕಾರ ವತಿಯಿಂದ ನಡೆಸ್ತೇವೆ ತಿಳ್ಕೊಂಡು ಘೋಷಣೆ ಮಾಡುವಂತ ಕೆಲಸ ಮಾಡ್ರಿ. ಇಲ್ಲ ಅಂತಂದ್ರೆ ಈಗ ನಾವು ತೀರ್ಮಾನ ತಗೊಂಡಿದ್ದೇವೆ, ಒಬ್ಬೊಬ್ಬ MLA ಮಂತ್ರಿಗಳು ಮುಂದೆ ನಿಮ್ಮ ಹತ್ರ ಕೂಡ ಬರ್ತವೆ. ನೀವಾಗ ನಮ್ಮ ಹೋರಾಟಗಾರರು ಮನೆ ಮುಂದೆ ಬಂದಿಕ್ಸಿಂದ ಅಲ್ಲೇ ನಾವು ಹೋಳಿ ಉಂಡಿ ಮಾಡ್ಬೇಕಂತ ತಿಳ್ಕೊಂಡು ಹೆಸರಿಗೆ ಕೊಡ್ತೇವೆ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।